ಮತ್ತೆ ಸರ್, ನಾನು ಸುಮಾರು 10 ವರ್ಷ ತಮ್ಮ ಹೆಸರು 11 ಹೇಳಿ, ತಾವು ಯಾರು ನಾನು ಮೊದಲಿಗೆ? ಬಸವರಾಜ್ ಎಸ್ ಬಣ್ಕಾರ್ ಅಂತ ಕೃಷಿ ಅಧಿಕಾರಿ, ನಿವೃತ್ತ ಕೃಷಿ ಅಧಿಕಾರಿ ನಾನು. ನಾನು ಇಲ್ಲಿಂದ ಸುಮಾರು ಒಂದು 12 ವರ್ಷ ನಾನು ಇಲ್ಲೇ ವಾಸವಾಗಿರೋದು ಈ ಮನೆ ಒಳಗೆ. ಇಲ್ಲಿ ನಾನು ಡೈಲಿ ನಿತ್ಯ ನಾನು ವಾಕ್ ಹೋಗೋದು ನನ್ನ ರೂಢಿ. ನಾನು 4:04ವರೆಗೆ ಎದ್ದು ಹೂವು ಹರಿದಿಟ್ಟು ನಾನು ಸ್ಟೇಡಿಯಮ್ಗೆ ಹೋಗಿ ಒಂದು 2-3 ರೌಂಡು ಅಥವಾ 4 ರೌಂಡ್ ಹಾಕಿ ನಾನು ಮನೆಗೆ ವಾಪಸ್ ಬರ್ತೀನಿ. ವಾಪಸ್ ಬರ್ಬೇಕಾದ್ರೆ ನಾನು ಯಾವಾಗಲೂ ಸೆಕೆಂಡ್ ಕ್ರಾಸ್ನಾಗೆ ಬರ್ತಿದ್ದೆ ನಾನು. ನನಗೆ ಅಲ್ಲಿ ಅವತ್ತು ಒಂದು ಪ್ರಾಣಿ ಇದಾಗಿ ಸ್ಮೆಲ್ ಬರ್ತಾಯಿತ್ತು. ಆ ಸ್ಮೆಲ್ ತಪ್ಪಿಸ್ಕೋಕ್ಕೋಸ್ಕರ ನಾನು 1ನೇ ಕ್ರಾಸ್ನಲ್ಲೇ ಕೆಳಗೆ ಬಂದೆ. ಅರ್ಧದಿಂದ ಬೀದಿ ಲೈಟ್ ಇಲ್ಲ ಅಲ್ಲಿ ಬೀದಿ ಲೈಟ್ ಇಲ್ಲ, ಲೈನು ಎಳ್ದಿಲ್ಲ ಅಲ್ಲಿ. ಆ ಕಡೆ ಎಳೆದರೆ ಬೆಳಕಿತ್ತು, ಅಲ್ಲಿವರೆಗೆ ಬಂದೆ ನಾನು. ನನಗೇನು 5:45 ಆಗಿರೋದ್ರಿಂದ ನಾನು ಸವಾಗಿ ಇನ್ನೊಂದು 2-3 ನಿಮಿಷದಾಗ ನಾನು ಮನೆಗೆ ಬಂದ್ಬಿಡೋಣ. ಅಲ್ಲಿ ನಿಮ್ದಿಬ್ಬರು, ಒಬ್ಬನು ಬೈಕಿನ ಮೇಲೆ ನಿಂತ್ಕೊಂಡ, ಒಬ್ಬನು ನಿಂತ್ಕೊಂಡ. ಎಲ್ಲಿ ಎಲ್ಲಿ ಆ ಸ್ಥಳ ಯಾವುದು? ಅದು ಶಿವಗಿ ಅವ್ರ ಮನೆ ಐತಲ್ಲ, HP ಶಿವಗಿ ಅಣ್ಣವ್ರ ಮನೆ. ಕಾಂಗ್ರೆಸ್ ಪಕ್ಷದ ಮುಖಂಡ. ಅವ್ರ ಮನೆ ಹಿಂಭಾಗ ಲೈಟ್ ಇಲ್ಲ, ಏನಿಲ್ಲ. ಆಮೇಲೆ ಅಲ್ಲಿ ಖಾಲಿ ಸೈಟ್ನಾಗೆ ಫುಲ್ಲು ಇದು ಬೆಳೆದ್ಬಿಟ್ಟಿದೆ, ಮುಳ್ಳು ಅದೆಲ್ಲ ಬೆಳೆದು ಚದರಂಗ ಬೆಳೆ ಆಗಿದೆ ಅಲ್ಲಿ. ಇದ್ರತಾಗ ನಿಂತ್ಕೊಂಡ್ರು ಅವರು. ನಾನು ಸ್ವಾಭಾವಿಕವಾಗಿ ನಾನು ಅಲ್ಲಿ ಒಂದೆರಡು ಎಕ್ಕೆ ಹೂವಿನ ಹರ್ಕೊಂಡು ಸ್ವಾಭಾವಿಕ ನಾನು ಬರ್ತಾಯಿದ್ದೆ. ಬಂದಾಗ ಅವ್ರು ಟೈಮ್ ಅಂದರು, ಮತ್ತು ಕನ್ನಡದಾಗೂ ಕೇಳಿಲ್ಲ ಅವ್ರು, ಹಾಗೆ ಸುಮ್ಮನೆ ಟೈಮ್ ಅಂದರು. ನಾ ಟೈಮ್ 5:45 ಅಂತ ಹೇಳಿ ಮುಂದಕ್ಕೊಂದು 10 ಹೆಜ್ಜೆ ಇಟ್ಟಿರ್ಬೇಕು ಮೋಸ್ಟ್ಲಿ ನನಗೆ, ಐ ಥಿಂಕ್. ಆವಾಗ ಹಿಂದಿಂದ ಬಂದು ನಾನು ಮಂಕಿ ಕ್ಯಾಪ್ ಅವನು ಕಿತ್ತಿ ಒಂದು ಲೈಟ್ ಹೊಡೆದ ತಕ್ಷಣ ಈ ಉಂಗುರು ಒಳೆಯೋದು. ಅದನ್ನು ನಾನು ಹಿಂಗೆ ಮಾಡ್ಕೊಂಡು ಹಿಂಗೆ ಸುಮ್ಮನೆ ವಾಪಸ್ ಬರ್ತಿದ್ದೆ. ಬಂದು ಹಿಡಿದು ಅದನ್ನು ಹಿಂಗೆ ಕೊಳ್ಪಟ್ಟಿ ಹಿಡಿದು, ಇದನ್ನು ಮೋಸ್ಟ್ಲಿ ಅವ್ನು ಟ್ರೈ ಮಾಡಿದ್ದು ಚೈನ್ ಕಿತ್ಕೊಳಕ್ಕೆ. ಆಮೇಲೆ ನಾನು ಪ್ರತಿಭಟನೆ ಮಾಡಿದೆ ಅವನಿಗೆ. ಆಮೇಲೆ ಸ್ವಲ್ಪ ದೂಡೆ ಆಡಿದ ತಕ್ಷಣ ಬಂದು ನನ್ನ ಕೈ ಹಿಡ್ಕೊಂಡು ಇಲ್ಲಿ ಒಂಥರ ಹೊಟ್ಟೆ ಕೆಳಭಾಗದಾಗ ಅಲ್ಲದಲ್ಲೇ ಚುಚ್ಚಿದ ಅವನು. ಸಣ್ಣದು ಒಂದು ಇದನ್ನು ತೊಗೊಂಡು, ಲೇಸರ್ ಬ್ಲೇಡ್ ಟೈಪ್ ಅದನ್ನು ತಗೊಂಡು ಚುಚ್ಚಿದ. ನನಗೆ ಅವಾಗ ಏನು ಇದು ಗೊತ್ತೇ ಅಲ್ಲ ನನಗೆ. ಅದು ಯಾವಾಗ ನನಗೆ ಚುಚ್ಚಿದ, ಇನ್ನೊಂದು ಟೈಮ್ ಚುಚ್ಚಿದ, ನನಗೆ ಭಾರಿ ಸಿಟ್ಟು ಬಂದುಬಿಡ್ತು. ಆಮೇಲೆ ನಾನು ಒಂದು ಕೈಯಿಂದ ಸರಿಯಾಗಿ ಹೊಡೆದೆ ಅವನಿಗೆ. ಮತ್ತೆ ಆ ಟೈಪ್ ಹೊಡೆದಾಗ ಸ್ವಲ್ಪ ಕೆಳಕ್ಕೆ ಬಿದ್ದ. ಮತ್ತೆ ಎದ್ದು ಬಂದು ನನಗೆ ಅಟ್ಯಾಕ್ ಮಾಡೋಕೆ ಬಂದ ತಕ್ಷಣ ಇನ್ನೊಂದು ಟೈಮ್ ಹೊಡೆದು ಕೂಡಲೇ ಅವನೇ ಕೈ ಊರಿ ಬಿದ್ದ ತಕ್ಷಣ ಚಲ್ಬೆ ಗಾಡಿ ಇದನ್ನು ಸ್ಟಾರ್ಟ್ ಮಾಡ್ಕೊಂಡು ಬಾ ಅಂತಂದು ಉದ್ದದಾಗ ಹೇಳ್ದ ಅವನು. ಉರ್ದೋಗಕ್ಕೆ ಅಥವಾ ಹಿಂದಿಯಾಗ ಒಳಗೆ ಹೇಳ್ದವ, ಚಲ್ಬೆ ಅರ್ಜೆಂಟ್ ಆರಿ ಬಾ ಅನ್ಕಂತ. ಅವನು ಹಾಗೆ ಬೈಕ್ ಸ್ಟಾರ್ಟ್ ಮಾಡಿದ್ರೆ ಹಾಗೆ ಹೋಗೇ ಬಿಟ್ರು ಅವರು. ಅವ್ರನ್ನ ಗುರುತಿಸುವಂತ ಕೆಲಸ ತಾವುಗಳು ಇಲ್ಲ, ನನಗೆ ಅಗದಿ ಗಾಬರಿಯಾಗಿ ನನಗೆ ಅಲ್ಲೇ ಬ್ಲಡ್ ಬರೋದು ನೋಡ್ತಾ ಇದ್ದೆ ನಾನು ಕೈಯಾಗ. ಆಮೇಲೆ ಅವ್ರು ನಾನು ನೋಡೋದಲ್ಲ, ನನಗೆ ನನ್ನ ಇದು ಉಳಿಸ್ಕೊಂಡ್ರೆ ಸಾಕಾಗಿರ್ತೈತಿ. ಅವಾಗ ಆ ಬೈಕಿನ ನಂಬರು ನೋಡ್ಲಿಕ್ಕಾಗಲ್ಲ. ಆಮೇಲೆ ಅಷ್ಟು ಐಡೆಂಟಿಫಿಕೇಶನ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಮಕಾನಲ್ಲಿ, ಅಷ್ಟು ಕತ್ಲ ಇತ್ತಲ್ಲಿ ಸ್ವಲ್ಪ. ಹಂಗಾಗಿ ಅವರು ಬೈಕ್ ಹತ್ಕೊಂಡು ಹಾಗೆ ಹೋಗಿಬಿಟ್ರು ಅಲ್ಲಿ. ತಾವು ಆ ಹೊಡೆತ ಸಂದರ್ಭದಲ್ಲಿ ಅಂದ್ರೆ ಯಾರು ಪೊಲೀಸ್ನವರಿಗೆ ಫೋನ್ ಮಾಡುವಂಥದ್ದು, ತಮಗೆ ಸಹಕಾರ ಮಾಡ್ಲಿಕ್ಕೆ ಯಾರು ಬಂದ್ರೆ ಹೇಗೆ? ಇಲ್ಲ, ನಾನು ಮತ್ತೆ ಇದ್ರ ಮನೆ ಇದು ಶೆಡ್ ಕಾಣುತ್ತೆ ನೋಡ್ರಿ, ಇಲ್ಲಿ ಕಾರ್ ಶೆಡ್, ಅದಿನ್ನೂ ಪೂರ್ತಿಯಾಗಿದ್ದಲ್ಲ. ಅಲ್ಲಿಂದ ಒಡೆ ಬಂದು ನನ್ನ ಬಾಗಿಲು ತಕ್ಕ ಕೂತೆ. ನಾನು ಕೂತ ಮೇಲೆ ರಕ್ತ ನೋಡ್ಕೊಂಡು ಈ ಕಡೆ ಇಲ್ಲೆಲ್ಲ ಪೂರ್ತಿ ರಕ್ತ ಮುಳುಗಿ ಹೋಗಿತ್ತು. ಆವಾಗ ನಮ್ಮ ಮನೆಯವರು, ನಮ್ಮ ಅಣ್ಣನ ನಮ್ಮ ಅಣ್ಣನ ಮಗಳು, ಅವರು ನಮ್ಮ ಪಕ್ಕದಾಗಿರೋರು, ಅವರು ಬಂದು ಮೇಲೆ ಎಲ್ಲರೂ ಬಂದರು. ನಮ್ಮ ಮನೆಯವರು ಅಷ್ಟರು ಬಂದು ಇದನ್ನು ಅಂಗಿ ಬಿಚ್ಚಿ ಬನಿಯನ್ ಕೊಯ್ದು ತೆಗೆದಾರ ನಂದ. ಅಷ್ಟು ರಕ್ತ. ಆ ರಕ್ತ ಆದಮೇಲೆ ಇವರು ನನ್ನ ಮಗ ಮತ್ತು ಇಲ್ಲಿ ಅರುಣ ಅಂತಂದು ಮತ್ತು ಸಂಜಯ್ ಅಂತಂದು, ಆಮೇಲೆ ಈ ಮ್ಯಾಗ ಅಧಿಕಾರಿಯರೊಬ್ಬರು ಇದ್ದರು, ಯಾರು ಅವರೇ ಇವು ಸಂಚಾರಿ ಪೊಲೀಸ್ ಇವರಿಗೆ. ಅದಕ್ಕೆ ಫೋನ್ ಮಾಡಿದ ತಕ್ಷಣ ಅವರು ಇಮಿಡಿಯೇಟಾಗಿ ಬಂದು ನಮ್ಮನ್ನು ಇದಕ್ಕೆ ಕರ್ಕೊಂಡು ಹೋದ್ರು, ಇಲ್ಲಿಗೆ ಹಾಸ್ಪಿಟಲಿಗೆ. ಅಲ್ಲಿ ಫಸ್ಟ್ ಏಡ್ ಮಾಡ್ಕೊಂಬಿಟ್ಟು ಅದಕ್ಕೆಲ್ಲ ಟಿಚ್ ಹಾಕಿ ಆಮೇಲೆ ಬಂದು 10-11 ಗಂಟೆ ಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಪಿಡಿಜ್ ಮಾಡಿ 5-5:30 ಸುಮಾರು ನಾನು ಕಂಪ್ಲೇಂಟ್ FIR ದಾಖಲಿಸಿ ಈ ಕಡೆ ಬಂದ್ಯಾರು. ತಾವು ಅದನ್ನ ಎಲ್ಲೆಲ್ಲಿ ಚುಚ್ಚುವಂತ ಕೆಲಸ ಆ ದರೋಡೆಕೋರರು ಮಾಡಿದ್ರೆ ತೋರಿಸ್ಬೋದ ಹೇಗೆ ಅಂತ ಹೇಳಿ? ತೋರಿಸ್ತೀನಿ ನಾನು. ಹಲೋ ಸರ್. ನೋಡ್ಬೋದು ವೀಕ್ಷಕರೇ, ಈ 16ನೇ ತಾರೀಕು ಬೆಳಗಿನ ಜಾವ ಏನು 5:15 ಸಂದರ್ಭದಲ್ಲಿ ದರೋಡೆಕೋರರು ಬಂಗಾರ ಕೀಳಲಿಕ್ಕೆ ಏನು ಹಲ್ಲೆ ಮಾಡುವಂಥದ್ದು ಮಾಡಿದ್ರು, ನಾವು ತೋರಿಸುವಂಥದ್ದು ಕೂಡ
ಮಾಡ್ತೇವೆ. ಈಗ ಈ ರಕ್ಷಣಾ ಇಲಾಖೆಯವರು ತಮಗೆ ತಕ್ಷಣವೇ ಸ್ಪಂದಿಸುವಂತ ಕೆಲಸ ಹೊನ್ನಾಳಿ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಮಾಡುವಂತದ್ದು ಮಾಡಿದರೆ ಹೇಗೆ ಸರ್? ಮಾಡಿದರೆ ಸರ್. ಅವ್ರು ಭಾಳ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಎಲ್ಲರೂ ಬಂದು ನಮಗೆ ಭಾಳ ಸಹಕಾರ ಮಾಡಿ ಈ ನಮ್ಮ ಎಲ್ಲದಕ್ಕೂ ಸ್ಪಂದನೆ ಮಾಡಿದ್ದಾರೆ. ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಲಿ, ಅಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡಿಸೋದಾಗಲಿ ಮಹಜೂರು ಮಾಡುವಂತದ್ದು ಆ ಇಲಾಖೆ ಮಾಡಿದೆ ಹೇಗೆ ಅಂತ? ಮಾಡಿದೆ ಸರ್. ಮಾಡಿದೆ CPI ಅವರೆಲ್ಲ ಬಂದು ಇಲ್ಲಿ ಮಾಡಿಕೊಂಡು, ಸುನೀಲ್ ಕುಮಾರ್ ಅವರು ಬಂದು ಮಾಡಿಕೊಂಡು ಈಗ ಜಸ್ಟ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗೆ ಮಾಡ್ಕೊಂಡು ಜಸ್ಟ್ ಹೋದ್ರು ಅವ್ರು. ಈಗ ಭಾಗ ಒಂದು ಕಡೆ ಎಲ್ಲೋ DYSP ಅವರು ನಾವು ಮಹಜೂರು ಮಾಡುವಂಥದ್ದು ಬನ್ನಿ ದಾವಣಗೆರೆಗೆ ಅಂತ ಹೇಳಿದಾರೆ ಅಂತಲೂ ನಾನು ಪೊಲೀಸ್ ಇಲಾಖೆಯವರು ಹೇಳಿದಾರೆ ಅಂತ ಕೇಳ್ಪಟ್ಟಿದ್ದಾರೆ. ಅದ್ರ ಬಗ್ಗೆ ಇಲ್ಲ, ಅವರು ಅಪರಾಧಿಗಳನ್ನ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ನನ್ನ ಕಡೆಯಿಂದನೂ ಅವರು ರೇಖಾಚಿತ್ರ ಇವ್ರು ಇರ್ತಾರಲ್ಲ ಸರ್, ಆ ಚಿತ್ರಗಳನ್ನು ಐಡೆಂಟಿಫಿಕೇಶನ್ ಮಾಡಬೇಕು. ಬೆಳಗ್ಗೆ ಒಂದು 10-15 ನಿಮಿಷದೊಳಗೆ ಆಗುತ್ತೆ, ಅದು ಬಂದು ಹೋಗ್ರಿ ಅಂತಂದು ಹೇಳಿದ್ರು. DYSP ಆಫೀಸ್ಗೆ ಹೋಗ್ಬೇಕು. ಅದನ್ನು ನಾನು ನಾಳೆ ಹೋಗಿ ಅಟೆಂಡ್ ಮಾಡ್ತೀನಿ ಸರ್. ಪೊಲೀಸ್ ಇಲಾಖೆಯವರು ಬಹಳ ತುಂಬ ಸಹಕರಿಸಿದ್ದಾರೆ. ಅವರ ಸಹಕಾರದಿಂದಲೇ ನಾವು ಎಲ್ಲ FIR ಅದನ್ನೆಲ್ಲ ಮಾಡಿದ್ದೀವಿ. ಆಮೇಲೆ ನನಗೆ ಕೊನೆಯದಾಗಿ ಅಂತಲೇ ಹೇಳ್ತೀನಿ ತಡ್ರಿ ಸರ್, ಹಾಕಿ ಇವಾಗ. ನಾನು ಪೊಲೀಸ್ ಇಲಾಖೆ ಹೊನ್ನಾಳಿ ಮತ್ತು ದಾವಣಗೆರೆ DYSP ಸರ್ಗೆ ಅವ್ರಿಗೆಲ್ಲರಿಗೂ ನಾನು ನಮ್ಮ ಒಂದು ಧನ್ಯವಾದಗಳನ್ನು ಹೃತ್ಪೂರ್ವಕವಾಗಿ ಅವರಿಗೆ ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಇಲ್ಲಿ ಯಾಕಂತ ಹೇಳಿದ್ರೆ ಹೊನ್ನಾಳಿ ಪಟ್ಟಣದಲ್ಲಿ ಇರ್ತಕ್ಕಂಥ 4 ಗಂಟೆ ಸಂದರ್ಭದಲ್ಲಿ ಮಹಿಳೆಯರು ಅಂದ್ರೆ ವಾಕ್ ಹೋಗುವಂಥದ್ದು ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಕುತ್ತಿಗೆಯಲ್ಲಿರುವ ಚೈನನ್ನ ಅದನ್ನ ಕಟ್ ಮಾಡ್ಬೇಕು ಅಂತ ದರೋಡೆಕೋರರು ಪ್ರಯತ್ನ ಏನ್ ಮಾಡ್ತಾರೆ. ಈ ಮಹಿಳೆಯರಿಗೆ ಎಲ್ಲೇ ಒಂದು ಕಡೆ ಸಂದೇಶವನ್ನ ತಾವುಗಳು ನೀಡಬಹುದು ಹೇಗೆ ಅಂತ ಹೇಳಿ ಪಟ್ಟಣದ ವಾಸಿಗಳಿಗೆ? ಸರ್, ನಿಜವಾಗ್ಲೂ ಏನಾಗುತ್ತೆ ಅಂತಂದರೆ, ಎಲ್ಲ ಅನುಭವ ಇರ್ತಕ್ಕಂಥ ಮಹಿಳೆಯರು ಆ ಚೈನ್ಗಳನ್ನ ಬಂಗಾರದವ ತೆಗೆದಿಟ್ಟು ಬರ್ತಾರೆ. ಒಬ್ಬೊಬ್ಬರು ಹಾಗೆ ಸರಾಸವಾಗಿ ಬರ್ತಿರ್ತಾರೆ. ಇದು ಅವ್ರು ಗುಂಪಾಗಿ ಬಂದರೆ ಓಕೆ, ಗುಂಪಾಗಿ ಬರದೇ ಹೋದ ಸಂದರ್ಭದಲ್ಲಿ ಇಂಥ ಅಪಘಾತಗಳು, ಇಂಥ ಇನ್ಸಿಡೆಂಟ್ ನಡೆದರೆ ಖಂಡಿತವಾಗಿ ಡೇಂಜರೇ. ಅದಕ್ಕೆ ರಕ್ಷಣಾ ಇಲಾಖೆಯವರು ಎಲ್ಲರನ್ನೂ ಕಾಯೋಕ್ಕಾಗೋದಿಲ್ಲ. ಅದಕ್ಕೆ ದಯಮಾಡಿ ಬಂಗಾರ ಸಾಮಾನುಗಳನ್ನು ತೆಗೆದಿಟ್ಟು ಡೂಪ್ಲಿಕೇಟ್ಸ್, ಈ ರೋಡ್ ಗೋಲ್ಡು ಅಥವಾ ಇವು ಇರ್ತಾವಲ್ಲ ಅವನ್ನೆಲ್ಲ ಧರಿಸ್ಕೊಂಬಂದ್ರೆ ನೋ ಪ್ರಾಬ್ಲಮ್ ಅಂತ ನಾನು ಹೇಳಬಲ್ಲೆ. ನಾನು ವಿಶೇಷವಾಗಿ ಮಹಿಳೆಯರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ದಯಮಾಡಿ ಆಭರಣಗಳನ್ನು, ಬಂಗಾರದ ಆಭರಣಗಳನ್ನು ಧರಿಸಿ ವಾಕ್ ಮಾಡಬಾರ್ದು. ಅದರಿಂದ ನಿಮಗೆ ತೊಂದರೆ ಆಗುತ್ತೆ. ಆಮೇಲೆ ಅದು ಒಂದು ತೊಲದ ಬೆಲೆ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ. ಆ ಒಂದು ಇದ್ರ ಮೇಲೆ ನೀವು ಇನ್ಸಿಡೆಂಟ್ ಮೇಲೆ ಇದನ್ನು ದಯಮಾಡಿ ಅದನ್ನು ಮಾಡಬಾರ್ದು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ತೆ ಸರ್. ನೋಡ್ರಿ, ನಮ್ಮ ಚಿಕ್ಕಪ್ಪರು ಬಂದು ಕೂತ್ಕೊಂಡ್ರಿ, ಓಡಿ ಬಂದು ಕೂಯ್ಕೊಂತ ಬಂದರು. ಮಕ್ಕಳಿಗೆ ಅರುಣ, ಸಂಜು ಅಂತ ಕೂಗ್ಕಂತ ಬಂದರು. ಅಷ್ಟರೊಳಗೆ ನಾನು ಯಾಕೆ ಹಂಗೆ ಕೂಗ್ತಾರೆ, ಪಕ್ಕ ಎಲ್ಲರ ಹಾವೇನಾರ ಬಂದಿರ್ಬೇಕನ್ನ ಮೋಸ್ಟ್ಲಿ ಅಂದ್ಕೊಂಡು ಹೊರಗೆ ಬಂದೆ. ಬಂದ ತಕ್ಷಣ ಬ್ಲಡ್ ನೋಡಿದೆ. ಅಯ್ಯೋ ಏನಾಗಿದೆ, ಇಲ್ಲೇನು ಕಚ್ಚಿತು ಅಂತ ಕೇಳಿದೆ. ಇಲ್ಲ, ಆ ಕಡೆ ಯಾರೋ ಚೈನ್ ತಕ್ಕೊಳಕ್ಕೆ ಬಂದರು, ಚಾಕು ಚುಚ್ಚಿದ್ರು ಅಂತ ಹೇಳಿದರು. ಚುಚ್ಚಿದ್ರು ಅಂದ ತಕ್ಷಣ ಬ್ಲಡ್ ಭಾಳ ಬರ್ತಾಯಿತ್ತು. ಎಲ್ಲರೂ ಸೇರಿ ಅದು ಬ್ಲಡ್ ಕ್ಲೀನ್ ಮಾಡಿ, ಆಮೇಲೆ ಬನೀನೆಲ್ಲ ಕಟ್ ಮಾಡಿಬಿಟ್ಟು ಅವ್ರಿಗೆ ಸುತ್ಕೊಂಡು ಹಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಿ. ಆಮೇಲೆ ಮೇಲೆ ಪೊಲೀಸ್ನವರೆಲ್ಲ 810 ಇದಕ್ಕೆಲ್ಲ ಫೋನ್ ಮಾಡಿಬಿಟ್ಟು ಅವರು ಬಂದರು. ಸ್ಟೇಷನ್ಗೆಲ್ಲ ಇದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಂಡು. ಈಗ ನಿಮ್ಮ ಚಿಕ್ಕಪ್ಪನವರಿಗೆ ಹಲ್ಲೆ ಆಗಲಿಕ್ಕೆ ಪ್ರಯತ್ನ ದರೋಡೆಕೋರರು ಮಾಡಿದ್ರು. ತಾವು ಮಹಿಳೆಯರಾಗಿ ಈ ಪಟ್ಟಣದ ವಾಸಿಗೆ ಮಹಿಳೆಗಳಿಗೆ ಯಾಕಂದ್ರೆ ಬಂಗಾರವನ್ನು ಹಾಕೊಂಡು 4 ಗಂಟೆಗೆ ಹೋಗುವ ಸಂದರ್ಭ ವಾಕಿಗೆ ನಾನು ಕೂಡ ದಿನನಿತ್ಯ ನೋಡ್ತಾ ಇದ್ದೀನಿ. ಆ ಮಹಿಳೆಯರಿಗೆ ಏನಾದ್ರೆ ಒಂದು ವಿಷಯ ತಿಳಿಸ್ಬೋದೇ ಹೇಗೆ ಮೇಡಮ್ ತಾವು? ದಯವಿಟ್ಟು ಮಹಿಳೆಯರು ಗೋಲ್ಡ್ ಅಂತೂ ಧರಿಸ್ಕೊಂಡು ಯಾವತ್ತೂ ವಾಕ್ ಹೋಗ್ಬೇಡ್ರಿ. ಮನೆಯಲ್ಲಿ ಎತ್ತಿಟ್ಟು ಹೋಗಿ ಬಂದು ಮತ್ತೆ ಹಾಕ್ಕೊಳ್ಳಿ. ಈಗ ಈ ದರೋಡೆಕೋರರು ನಮ್ಮ ಚಿಕ್ಕಪ್ಪಗೆ ಮಾಡಿದ ಪ್ರಕಾರ ನಿಮಗೂ ಮಾಡಿದರೆ ನಿಮಗೆ ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಚಿಕ್ಕಪ್ಪ ಅಂದರೆ ಧೈರ್ಯದಿಂದ ಬಂದಿದ್ದಾರೆ. ಆ ಥರ ಹೆಣ್ಮಕ್ಳಿಗೆ ಆಗಲ್ಲ. ದಯವಿಟ್ಟು ಹೆಣ್ಮಕ್ಳು ನಾನು ಕೇಳ್ಕೊಳ್ಳೋದಿಷ್ಟೇ, ಒಡವೆ ಹಾಕ್ಕೊಂಡು ಹೊರಗೆ ಜಾಸ್ತಿ ಹೋಗ್ಬೇಡ್ರಿ. ಎಲ್ಲಿ ಒಬ್ಬೊಬ್ಬರೇ ಓಡಾಡಬೇಡ್ರಿ. ಜೊತೆಗಿದ್ರೆ ಧರಿಸ್ಕೊಂಡು ಹೋಗ್ರಿ ನೀವೆಲ್ಲರೂ ಹೋದರೆ. ಆದರೆ ಜವಾಬ್ದಾರಿ ಮಾತ್ರ ಇರ್ಬೇಕ್ರಿ.